win the game. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ಹಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ Winners! ಹಬ್ಬ 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 ಇದು ಕರುನಾಡ ಮನೆ ಹಬ್ಬ. ರವಿ, ಅಮ್ಮ, ಗೆದ್ದವ್ರಿಗೆ ಏನು ಬಹುಮಾನ ಇಲ್ವಾ? ಇದೆಯಲ್ಲಮ್ಮ, ಏನು? ಯಾರು ಗೆದ್ದಿರ್ತಾರೋ ಹಾ. ಅವ್ರ ಗಂಡ ಹೆಂಡತಿ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮುತ್ತು ಕೊಡ್ಬೇಕು. ಮುತ್ತು ಕೊಡಲ ದಿವಸಾಯಿ ಕೆನ್ನೆಗೊಂದನ್ನು ಒತ್ತಿ ಬಿಡಲ ಮನಸಾಯಿ ಕಾಲಿಂಗ್ ಬೆಲ್ಲನ್ನು ಸಡಿಲ ಮಾಡಿ ಬಿಡಲ ಈ ನಿನ್ನ ಬಿಗಿಯಾದ ಮೈಯರೇ. ಮುತ್ತು ಕೊಡಲ ದಿವಸಾಯಿ ಕೆನ್ನೆಗೊಂದನ್ನು ಒತ್ತಿ ಬಿಡಲ ಮನಸಾಯಿ ಕಾಲಿಂಗ್ ಬೆಲ್ಲನ್ನು ಸಡಿಲ ಮಾಡಿ ಬಿಡಲ ಈ ನಿನ್ನ ಬಿಗಿಯಾದ ಮೈಯನೇ. ಸತ್ಯ ಅನ್ನೋದು ಆಕಾಶದ ಥರ. ನಿಮ್ಮ ಸುಳ್ಳಿನ ಚಕ್ರವ್ಯೂಹದಲ್ಲಿ ಕೂತ್ಕೊಂಡು ಆಕಾಶಕ್ಕೆ ಮೋಸ ಮಾಡಿಬಿಟ್ಟೆ ಅಂತ ಅನ್ಕೊಂಡಿರ್ಬೋದು. ಆದರೆ ಯಾವಾಗ ನಿಮ್ಮ ಸುಳ್ಳಿನ ಚಕ್ರವ್ಯೂಹ ಮುರಿಯುತ್ತೋ ಆಗ ನಿಮ್ಮ ಬಂಡವಾಳ ಏನು ಅಂತ ಜೋಗಿಯವ್ರಿಗೆ ಗೊತ್ತಾಗೇ ಆಗುತ್ತೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೂ ಹೋಗ್ಬೇಡಿ ಮಾವಯ್ಯ. ಪಾಪ ಆಮೇಲೆ ನಿಮಗೆ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು. ಗೌರಿ, ಇಳಿಸಿ ಕೈನ, ಇಳಿಸಿ. ಇಷ್ಟು ದಿನ ಏನೋ ಹಿರಿಯರು ಅಂತ ಸುಮ್ಮನೆ ಇದ್ದೆ, ಆದ್ರೆ ನೀವಿಂಥ ವಿಷದ ಹುಳ ಅಂತ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋ ಮಾತೇ ಇಲ್ಲ. ಮೇಷ್ಟ್ರು ಮಗಳಾಗಿ ನಿಮ್ಗೆ ಸರಿಯಾದ ಪಾಠ ಕಲಿಸ್ತೀನಿ. ಮೇಷ್ಟ್ರಾಗಿ ನಮ್ಮ ಅಪ್ಪಾಜಿ ಈ ಸಮಾಜನ ತಿದ್ದಿದ್ರೆ ನಾನು ಈ ಮನೆ ಜನನ ತಿದ್ದಿ ಅವ್ರನ್ನ ಸರಿಯಾದ ದಾರಿಗೆ ತಂದೇ ತರ್ತೀನಿ. ಅದು ಈ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ, ನೆನಪಿಟ್ಕೋ. ನನ್ನ ದಾರಿಗೆ ಮುಳ್ಳಾಯ್ತು ಅಂತ ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಿದ್ದೆ.
ಗಟ್ಟಿ ಇತ್ತು. ಆ ಸಂಕ್ರಾಟ ಬಂದು ನನ್ನ ಪಿಲಾನ್ನೆಲ್ಲ ಉಲ್ಟಾ ಮಾಡಬಿಟ್ಟ. ಇಲ್ದೆ ಹೋಗಿದ್ದಿದ್ರೆ ನೀನು ಯಾವತ್ತೋ ಗೋಡೆನ ನೇತಾಡೋ ಫೋಟೋದಾಗಿರ್ತಿದ್ದೆ. ಒಂದು ಇಸಿಯ ತಿಳ್ಕೊಂಡೆ ಕರ ಬಡ್ದವ್ರಂಗೆ ನಿಂತ್ಬಿಟ್ಟಲ್ಲವ್ವ. ಇನ್ನು ನಿನಗೆಲ್ಲ ಇಸಿಯ ಗೊತ್ತಾದ್ರೆ ಅದ್ರ ಐತ್ಯ. ಮನಗೆಲ್ಲುವ ಕಲೆಯಲ್ಲಿ ಹೆಣ್ಣೆ ಗಂಡಿಗಿಂತ ಮುಂಚೂಣಿಯಲ್ಲಿರುತ್ತಾರೆ. ಬಹಳ ಸುಂದರ ಸಂಕೀರ್ಣವಾದ ಸೃಷ್ಟಿ ಯಾವುದು ಎಂದು ಬ್ರಹ್ಮದೇವನ ಬಳಿ ನಾರದರು ಒಮ್ಮೆ ಕೇಳಿದರಂತೆ. ಆಗ ಬ್ರಹ್ಮದೇವ ಸ್ವಲ್ಪ ಕೂಡ ಯೋಚಿಸದೆ ಅಂತಹ ಸೃಷ್ಟಿ ಎಂದರೆ ಅದು ಹೆಣ್ಣು ಎಂದರಂತೆ. ಸೃಷ್ಟಿಸಿದ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೆಂದರೆ ಅದೆಷ್ಟು ಸಂಕೀರ್ಣವಿರಬಹುದು ಯೋಚಿಸಿ ಎಂದೂ ಹೇಳಿದರಂತೆ. ನಾನಿದನ್ನು ನಂಬುವುದಿಲ್ಲ. ಹೀಗೊಂದು ಚರ್ಚೆ ನಡೆದಿರಲು ಸಾಧ್ಯವೇ ಇಲ್ಲ. ದೇವರು ನಾನು, ಸತ್ಯವನ್ನಲ್ಲದೆ ಇನ್ನೇನು ಹೇಳಲು ಸಾಧ್ಯ? ಆದರೂ ದೇವಿ, ಈ ತ್ರಿಪುರಾಸುರರ ಕತೆ ಬೇರೆ ಅಸುರರಿಗಿಂತ ಎಷ್ಟು ಭಿನ್ನವಲ್ಲವೇ? ಶಿವಭಕ್ತಿಯನ್ನೇ ಆಧಾರವಾಗಿಟ್ಟು ಎಷ್ಟು ಸಮಸ್ಯೆ ತಂದರಲ್ಲ. ಅಸುರರು ಬುದ್ಧಿವಂತರಾಗುತ್ತಾರೆ, ಆದರೆ ಆ ಬುದ್ಧಿಶಕ್ತಿಯನ್ನು ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸಿದಾಗ ಪ್ರತಿಫಲ ವಿನಾಶವೇ. ಇದನ್ನು ಇವರೇ ತೋರಿಸಿಕೊಟ್ಟಿದ್ದಾರೆ. ತ್ರಿಪುರಾಸುರರಿಂದ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಹುಟ್ಟಿತು. ಇದು ಒಂದು ರೀತಿಯ ಪಾಠವೇ ಅಲ್ಲವೇ ಸ್ವಾಮಿ? ಹೌದು ಪಾರ್ವತಿ, ಕಷ್ಟ ಕಾರ್ಪಣ್ಯಗಳು ಈ ರೀತಿಯ ಸಮಸ್ಯೆಗಳಿಂದ ದೇವರು ಹೊರತೇನಲ್ಲ. ಬಂದ ಕಷ್ಟಗಳನ್ನು ಸಮರ್ಥವಾಗಿ ಎದುರಿಸುವ ಮಾರ್ಗ ಹುಡುಕಬೇಕು ಅಷ್ಟೇ. ಕುಟುಂಬದಲ್ಲಿ ಒಗ್ಗಟ್ಟು ಮುಖ್ಯ. ನಮ್ಮೊಳಗಿನ ಮನಸ್ತಾಪಗಳು ದೊಡ್ಡ ದೊಡ್ಡ ಅನಾಹುತಗಳಿಗೆ ಬುನಾದಿಯಾಗಬಹುದು. ಒಳ್ಳೆತನದ ಸೋಗಿನಲ್ಲಿ ಬಂದು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವ ಜನಗಳ ಮಧ್ಯೆ ಬಹಳ ಎಚ್ಚರಿಕೆಯ ಅಗತ್ಯವಿದೆ ಎಂದು ಈ ತ್ರಿಪುರಾಸುರರು ತೋರಿಸಿಕೊಟ್ಟಿದ್ದಾರೆ. ಹೌದು ಸ್ವಾಮಿ, ಆದರೆ ಪ್ರೀತಿ ಶುದ್ಧವಾಗಿದ್ದರೆ, ಬಲಿಷ್ಠವಾಗಿದ್ದರೆ ಎಂತಹ ಸಮಸ್ಯೆ ಎದುರಾದರೂ ಕೊನೆಗೆ ಗೆಲ್ಲುವುದು ಪ್ರೀತಿಯೇ. ನ್ಯಾಯ ಅನ್ಯಾಯಗಳ ಹೋರಾಟದಲ್ಲಿ ಗೆಲುವು ನ್ಯಾಯಕ್ಕೆ. ಧರ್ಮ ಅಧರ್ಮಗಳನ್ನು ತೂಗಿದರೆ ಧರ್ಮಕ್ಕೆ ಹೆಚ್ಚು ತೂಕ. ಅಸುರರು ಕೆಲವು ಕಾಲ ನಮ್ಮ ಜೀವನದಲ್ಲಿ ಬಂದು ಮಹತ್ವದ ಪಾಠಗಳನ್ನು ಕಲಿಸಿ ಹೋಗುತ್ತಾರೆ. ಜನರಿಗೆ ಬರುವ ಕಷ್ಟಗಳು ಹಾಗೆ. ಹೆದರದೆ ಎದುರಿಸಿದರೆ ಆ ಕಷ್ಟಗಳಿಂದ ಕಲಿಯುವುದು ಸಾಕಷ್ಟಿದೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಓ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಓ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸೂರ್ಯ ಬಾಪ ಇಲ್ಲೇ. ಸರ್ ಬಂದಿಲ್ಲ ಕರಿತದಲ್ಲ ಸರ್ ಸರ್ ಇನ್ಸ್ಪೆಕ್ಟರ್ ಬಂದ್ರ ಮಾತಾಡ್ಬೋದಾ? ಹಾಂ ಮೇಡಮ್ ನೀವೇನಿಲ್ಲಿ ಏನಾದರೂ ಸಮಸ್ಯೆನಾ ಮೇಡಮ್? ಒಂದು ಸಣ್ಣ ಸೆಟ್ಲ್ಮೆಂಟ್ ಇತ್ತು, ಅದಕ್ಕೆ ಬಂದಿದ್ದೆ. ಸೂರ್ಯ ಇವ್ರು ನಿನ್ನ ಪರಿಚಯ ಇದೆಯಾ? ಓ ಗೊತ್ತು ಸರ್ ನನಗೆ.
ಮೇಡಮು 2 ದಿನದಿಂದ ನನ್ನ ಕಾರೇ ಬುಕ್ ಮಾಡ್ಕೊಂಡು ಓಡಾಡ್ತಿರೋದು. ಮೇಡಮ್ ಲ್ಯಾಂಡ್ ವಿಷಯಕ್ಕೆ ಬಂದಿದ್ದೀರಾ ಮೇಡಮ್? ಸೂರ್ಯ, ಇದು ಬೇರೆ ಸೆಟಲ್ಮೆಂಟ್ ವಿಷಯ ಕಣಪ್ಪ. ಎಲ್ಲ ಮಾತಾಡಿ ಸೆಟಲ್ಮೆಂಟ್ ಮಾಡಾಯಿತು. ಒಂದು ಸಾಕ್ಷಿ ಸೈನ್ ಬೇಕಾಗಿತ್ತು. ಇವ್ರ ಕಡೆಯಿಂದ ನೀನೇ ಒಂದು ಸೈನ್ ಹಾಕ್ಬೇಕಪ್ಪ. ಸರ್ ನಾನಾ? ಹೌದು ಸೂರ್ಯ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ. ಪ್ಲೀಸ್ ಹೆಲ್ಪ್ ಮೀ. ನಾನು ಹೇಗೆ? ಅಲ್ಲ, ನನಗೆ ಇದ್ರ ಬಗ್ಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಾನು ಹೆಂಗೆ ಮೇಡಮ್ ಸೈನ್ ಮಾಡಲಿ? ಮುಂದೆ ನನಗೆ ಅಕಸ್ಮಾತ್ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ? ಮುಂದೆ ಯಾವ ಪ್ರಾಬ್ಲಮ್ಮು ಆಗಲ್ಲ ಕಣಪ್ಪ. ನೀನೊಂದು ಸೈನ್ ಹಾಕಿದರೆ ಅವ್ರು ಇಲ್ಲಿಂದ ಹೋಗ್ತಾರೆ. ನೀನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ನಿನ್ನ ಗಾಡಿ ತಗೊಂಡು ಹೋಗ್ಬೋದು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಸೂರ್ಯ. ಸರಿ ಮೇಡಮ್. ಕೆಳಗಡೆ ನಿನ್ನ ಫೋನ್ ನಂಬರ್ ಬರೆಯಪ್ಪ. ತೊಳಿ ಸರ್. ಸರಿಯಪ್ಪ, ಇವ್ರನ್ನ ಕಳಿಸಿ ನಾನು ನಿನ್ನ ಒಳಗೆ ಕರಿತೀನಿ. ತುಂಬ ಥ್ಯಾಂಕ್ಸ್ ಸೂರ್ಯ ಅವರೇ. ರೀ, ಏನ್ರಿ ಇದೆಲ್ಲ? ಏನೂ ಇಲ್ಲ ಬಿಡಮ್ಮ. ಕೇಸು ಕ್ಲೋಸ್ ಆಗಿದೆ. ಈಗ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಬನ್ನಿ ಮನೋಜ್. ನನ್ನ ಹತ್ರ ದುಡ್ಡು ಕಿತ್ಕೊಂಡು ತುಂಬ ಸಂತೋಷವಾಗಿದ್ದೀರಿ ಅಲ್ವಾ? ನಾನಂತೂ ಸುಮ್ಮನೆ ಇರೋದಿಲ್ಲ. ಇದಕ್ಕೊಂದಿನ ಖಂಡಿತ ಆನ್ಸರ್ ಮಾಡ್ತೀರಾ, ನೋಡ್ತಾ ಇರಿ. ಏನ್ ಹೆದರಿಸ್ತಾ ಇದೆಯೇನೆ? ನಿನ್ ಕೈಲಾಗಿದ್ ಮಾಡ್ಕೊ ಹೋಗು. ಟ್ರಾಫಿಕ್ ಪೊಲೀಸ್ ಸರ್, ಇದು ನಾವು ಗಾಡಿನ ನೋ ಪಾರ್ಕಿಲ್ ಹಾಕಿದ್ದೆ ಅಂತ ಎತ್ಕೊಂಡ್ಬಿಟ್ಟಿದ್ದಾರೆ ಸರ್ ಗಾಡಿನ. ಸರಿ, ಬನ್ನಿ ಮಾತಾಡೋಣ. ಹಾಂ, ಹೇಳಿ ಹೇಳಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶಾರದಾ. ಹ್ಯಾಪಿ ಸಂಕ್ರಾಂತಿ ಕಂದ. ಅಪ್ಪ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಭೂಮಿ, ಓಯ್ ಭೂಮಿ. ಸಾಹೇಬ್ರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇರಲಿ, ಬೆಳಗ್ಗೆ ಬೆಳಗ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಿದ್ಯಾ? ನಿಮ್ಮ ತಂದೆ ನೆನಪಾದ್ರ? ಅದು ನಮ್ಮ ತಂದೆ ಕನ್ಸಲ್ ವಿಶ್ ಮಾಡಿದಾಗಾಯ್ತು, ಅದಕ್ಕೆ ನಾನು ಮಾಡ್ತಿದ್ದೆ. ನಿಮ್ಮ ತಂದೆ ತಾಯಿನ ತುಂಬಾ ಇಷ್ಟಪಡ್ತೀಯ ಅನ್ಸುತ್ತೆ? ಹೌದು ಸಾಹೇಬ್ರೆ, ಯಾವ್ ನಮ್ ಜೊತೆ ಇರಲ್ವೋ ಅದ್ರ ಮೇಲೆ ನಮ್ಗೆ ಪ್ರೀತಿ ಆಸಕ್ತಿ ಎರಡು ಜಾಸ್ತಿ. ಮುಂಚೆ ಅವ್ರನ್ನ ಹಚ್ಕೊಂಡಿದ್ದೆ, ಈಗ ಅವ್ರ ಬಗ್ಗೆ ಉಚ್ಚರಿಸ್ಕೊಂಡಿದ್ದೀನಿ ಅಷ್ಟೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಖುಷಿ ಆಗತ್ತಾ? ಹಾಕ ಏ ಶ್ರವಣ್, ಎಲ್ಲಿದೆಯೋ? ಇನ್ನು ಬಂದೇ ಇಲ್ವಲ್ಲ? ಅದು ರಾತ್ರಿ ಬಟ್ಟೆಗಳೆಲ್ಲ ತಗೊಂಡ್ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು.
ಮಲಗಿಬಿಟ್ಟಿದ್ದೆ. ಇನ್ನೇನು ಹೊರಡ್ತೀನಿ. ಅಕ್ಕ, ದಾನ ಪಡ್ಕೊಳ್ಳೋದಕ್ಕೆ ಭಿಕ್ಷುಕರಿಗೆ ಹೇಳೋದನ್ನೇ ಮರ್ತ್ಬಿಟ್ಟೆ. ನೀವೇನಾದರೂ ನೀನ್ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ಪಲ್ಲವಿನ ಕಳಿಸಿದೀನಿ, ಅವಳು ಹೇಳ್ಬಿಟ್ಟು ಬರ್ತಾಳೆ. ನೀನ್ ಮೊದಲು ಬೇಗ ಮನೆಗ್ ಬಾ. ಸರಿ, ಹೊರಡ್ತೀನಿ. ದಕ್ಷಿಣ ಹಾಕ್ರವಾ. ದಕ್ಷಿಣ ನಿಮಗೆ ಇಲ್ಲ ಹಾಕಲ್ಲ. ಪ್ರತಿ ವರ್ಷ ನೀವೆಲ್ರೂ ಮನೆಗ್ ಬರೋ ಹಾಗೆ ಈ ವರ್ಷನೂ ಬರ್ಬೇಕು, ಊಟ ಮಾಡ್ಬೇಕು. ಅವಾಗ ದೊಡ್ಡ ಮನೆಯವರು ನಿಮ್ಮೆಲ್ಲಾರ್ಗು ಬಟ್ಟೆ ಕೊಟ್ಟು ದಕ್ಷಿಣೆನೂ ಕೊಡ್ತಾರೆ. ಎಷ್ಟೊತ್ಗವ? ಇನ್ ಸ್ವಲ್ಪ ಹೊತ್ಬಿಟ್ಟು ಬನ್ನಿ, ಎಲ್ರೂ ಬರ್ಬೇಕು, ಆಯ್ತಾ? ಅವರೇ, ಇವಳಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲ. ಇವಳನ್ನ ಇಲ್ಲೇ ಬಿಟ್ಟು ಬರೋದಾ? ಬುದ್ಧಿ ಸರಿ ಇಲ್ಲ ಅಂದ್ರೆ ಹೊಟ್ಟೆ ಅಷ್ಟಂತೂ ಇರುತ್ತಲ್ವಮ್ಮ. ಪರವಾಗಿಲ್ಲ, ನೀವೆಲ್ರೂ ಬರುವಾಗ ಅವ್ರನ್ನೂ ಜೊತೆ ಕರ್ಕೊಂಬನ್ನಿ. ಆಯ್ತಕ್ಕ. ಏನ್ ಅದೃಷ್ಟ ನಿಂದು, ದೊಡ್ಡ ಮನೆಗೆ ಊಟ ಕರೆದಿದ್ದಾರೆ, ಹೋಗೋಣ. ಮಲೇಶ, ಏ ಮಲೇಶ, ಏನಕ್ಕ ನಿನ್ನ ಇಷ್ಟೊತ್ತಲ್ಲಿ ಎದಳ ಮೇಲೆ ನಿದ್ದೆ ಬರ್ತಿದೆ, ಸುಮ್ಮನೆ ಹೋಗಕ್ಕ. ಅಯ್ಯೋ, ನಿನ್ ನಿದ್ದೆ ಮನೆ ಹಾಳಾಗ, ಎದಳ ಮೇಲೆ. ಬೆಳಗಾದ್ಮೇಲೆ ಹೇಳ್ತೀನಿ, ಸುಮ್ಮನೆ ನಿದ್ದೆ ಮಾಡಕ್ ಬಿಡಕ್ಕ. ಓ ಕರ್ಮ ನಿಂದು. ಅದ್ ಸರಿ, ಎಲ್ಲವನ್ನ ನೋಡ್ದಾ? ದಿನ ನೋಡ್ತಿದ್ದೀನಲ್ಲ, ಅದರಲ್ಲೇನು ಹೊಸ್ತು? ಅಯ್ಯೋ ಅದಲ್ಲ ಕಣೋ, ಈಗೆಲ್ಲಾದ್ರೂ ನೋಡ್ದಾ ಅಂತ ಕೇಳ್ದೆ. ಯಾಕೆ, ಅವಳೇನು ಮನೇಲಿಲ್ವ ಇವಾಗ? ನನ್ನ ಕೇಳ್ತಾ ಇದೀಯಾ? ಎಲ್ಲ ಕಡೆ ನೋಡ್ದೆ ಕಣೋ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋ ಅಳ್ಳಿಯಕ್ಕೆ ಹೋಗಿರ್ಬೇಕಕ್ಕ. ದೇವು ಥರ ರಾತ್ರಿ ಎಲ್ಲ ಕಾಡೆಲ್ಲ ಸುತ್ತಾಡ್ತಾ ಇರ್ತಾಳೆ. ಸುಸ್ತಾದ್ರೆ ಅವಳೇ ಬರ್ತಾಳೆ. ಹೋಗಕ್ಕ, ಹೋಗಿ ಮಲ್ಕೊ. ಅಕ್ಕ, ಏನಂದೆ ನೀನು? ಎಲ್ಲಮ್ಮ ಕಾಣ್ತಾ ಇಲ್ಲ ಅಂತ ಅಲ್ವಾ? ಹೌದು ಕಣೋ. ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಭೈರವನ್ನ ಭೇಟಿಯಾಗಕ್ಕೆ ಹೋಗಿರ್ತಾಳೆ. ಇರು, ಇವತ್ತು ಭೈರವನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಮಲೇಶ, ಎಲ್ಲಿಗೆ ಹೋಗ್ತಿದ್ಯಾ? ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನ್ಗಲ್ಲ ಅಕ್ಕ. ಇಷ್ಟೆಲ್ಲ ಆದ್ಮೇಲೆ ಅವನ ಜೊತೆ ಸರ್ಸಾಡಕ್ಕೆ ಹೋಗಿದ್ದಾಳಲ್ಲ, ಅವಳಿಗೆ. ನೋಡು, ನೀನು ಹೋಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅವಳ ಬಂಡವಾಳನ ನಾನಿವತ್ತು ಬಯಲು ಮಾಡ್ತೀನಿ. ಇಷ್ಟು ದಿನ ಯಾರ ಕೈಗೂ ಸಿಗಾಕೊಳ್ದೆ ಮೆರೀತಾ ಇದ್ಲು. ಇವತ್ತು ಅವಳ ಬಂಡವಾಳ ನಿಮ್ಮ ಬಾವನ ಮುಂದೆನೇ ಬಯಲಾಗತ್ತೆ. ನೋಡ್ತಾ ಇರು. ಇಷ್ಟು ಹೊತ್ತಾದರೂ ಬರದೇ ಇರುವಂತಹ ಕೆಲಸ ಅವಳಿಗೆ ಏನಿದೆ? ಇತ್ತೀಚೆಗೆ ಅವಳು ಹದಗೆಡುತ್ತಿದ್ದಾಳೆ. ಮಂತ್ರಿಗಳು, ರೇಣುಕೆ ಕಾಣೆಯಾಗಿರುವ ವಿಚಾರ ಗೌಪ್ಯವಾಗಿರಬೇಕು. ಹೊರಗೆ ಯಾರಿಗೂ ತಿಳಿಯಬಾರದು. ತಿಳಿಯುತ್ತೆ? ಆಗಲಿ ಮಹಾಪ್ರಭು. ಸ್ವಾಮಿ, ಎತ್ತ ಕಡೆಗೆ ಹೊರಟಿರಿ? ರೇಣುಕೆಯನ್ನು ಹುಡುಕಲು. ಸ್ವಾಮಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ರೇಣುಕೆ ಇನ್ನೇನು ಬಂದೇ ಬಿಡುತ್ತಾಳೆ. ನೀವಿಷ್ಟು ಆಕ್ರೋಶದಲ್ಲಿ ಹೊರಡಬೇಡಿ. ಇಂದುಮತಿ, ನಿನಗೇನಾದರೂ ತಲೆ ಕೆಟ್ಟಿದೆ? ನಿನಗೆ ನಿನ್ನ ಮಗಳ ಮೇಲೆ ಅದೆಷ್ಟು ಭರವಸೆ ಇರಬಹುದು, ಆದರೆ ಅವಳು ಅಪಾಯದಲ್ಲಿದ್ದರೆ ಏನು ಗತಿ?
ಶುಭಂ ಭೂಯಾತ್. ತಂದೆ, ಈ ಬ್ರಹ್ಮಾಂಡದ ಅಸಂಖ್ಯ ಕಾರ್ಯಗಳನ್ನು ನಿರ್ವಹಿಸುವವನು ನೀನು. ಇಷ್ಟು ದಿನ ನೀನು ನಮ್ಮ ಜೊತೆ ಇದ್ದಿದ್ದಕ್ಕೆ ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕೋ ನನಗೆ ತಿಳಿತಿಲ್ಲ. ಸಿದ್ಧಲಿಂಗ, ನೀನು ಸದಾಕಾಲ ಕೃತಜ್ಞನೇ ಆಗಿರುವಾತ. ನಿನ್ನ ನರನಾಡಿಗಳಲ್ಲಿ, ಚಿಂತನೆಗಳಲ್ಲಿ, ಮನದ ಕಣಕಣದಲ್ಲಿಯೂ ನನ್ನ ಧ್ಯಾನವೇ ತುಂಬಿದೆ. ಹೀಗಿರುವಾಗ ಈ ನಿನ್ನ ಅನನ್ಯವಾದ ಭಕ್ತಿಯ ಮುಂದೆ ನನಗಿನ್ನೇನು ಬೇಕು? ಆದರೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ನೀವು ಬಂದ್ರಲ್ಲ ಅನ್ನೋ ಧನ್ಯತಾ ಭಾವ ಭಗವಂತ. ಸಿದ್ಧಲಿಂಗ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಆಸರೆಯ ಅವಶ್ಯಕತೆ ಇರುತ್ತದೆ. ಆಸರೆ ಇಲ್ಲದ ಸಂಬಂಧಗಳೇ ಇಲ್ಲ. ಅದು ತಾಯಿ ಮತ್ತು ಮಗುವಿನ ನಡುವೆ ಇರಲಿ, ಪತಿ ಹಾಗೂ ಪತ್ನಿಯರ ನಡುವೆ ಇರಲಿ, ಅಥವಾ ಭಕ್ತ ಹಾಗೂ ಭಗವಂತನ ನಡುವಿನ ಸಂಬಂಧವೇ ಇರಲಿ. ಜಗತ್ತು ಒಂದನ್ನೊಂದು ಅವಲಂಬಿಸಿಕೊಂಡಿದೆ. ಹೀಗಾಗಿ ನನ್ನ ಮತ್ತು ನಿನ್ನ ನಡುವೆಯೂ ಒಂದು ಅವಲಂಬನೆ ಇದೆ ಸಿದ್ಧಲಿಂಗ. ಮಹಾದೇವ, ನಿನ್ನ ಮೇಲೆ ನನ್ನ ಅವಲಂಬನೆ ಇದೆ ಅಂತ ಹೇಳು. ಅದಷ್ಟೇ ಸತ್ಯ. ಅಮಿತವಾದ ಭಕ್ತಿಯನ್ನು ತೋರ್ಪಡಿಸುವ ಭಕ್ತನನ್ನೂ ಭಗವಂತನು ಅವಲಂಬಿಸಿರುತ್ತಾನೆ ಸಿದ್ಧಲಿಂಗ. ಈ ಸಂದರ್ಭದಲ್ಲಿ ಇಲ್ಲಿಗೆ ಬರುವುದು ನನ್ನ ಧರ್ಮವಾಗಿತ್ತು. ನಾನದನ್ನು ಪಾಲಿಸಿದ್ದೇನೆ ಅಷ್ಟೇ. ಅದು ನನ್ನ ಸೌಭಾಗ್ಯ. ಆದರೆ ಈ ಕಲಿಯುಗದಲ್ಲಿ ಕಷ್ಟದಲ್ಲಿರೋರಿಗೆ ಸಹಾಯಕ್ಕೆ ಬರೋರು ಬಹಳ ಕಡಿಮೆ ತಂದೆ. ಅದಕ್ಕಿಂತಲೇ ತಾನೇ ನೀನಿರುವೆ. ನಿನ್ನ ಜನ್ಮವೇ ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ ಮುಡುಪಾಗಿದೆಯಲ್ಲ. ನೀನು ನನಗೊಪ್ಪಿಸಿದ ಕರ್ತವ್ಯವನ್ನು ನಾನು ಪಾಲಿಸ್ತಾ ಇದ್ದೀನಿ ತಂದೆ. ಸಿದ್ಧಲಿಂಗ, ಇನ್ನು ಮುಂದೆ ಬಹಳ ಸಾವಧಾನವಾಗಿ ನೀನು ನಿನ್ನ ಮುಂದಿನ ದಿನಗಳನ್ನು ಕಳೆಯಬೇಕಾಗಿದೆ. ಪರೀಕ್ಷೆಗಳಿನ್ನೂ ಮುಗಿದಿಲ್ಲ. ನಿನಗೆ ಇನ್ನು ಮುಂದೆ ಎದುರಾಗುವ ಸಂಕಷ್ಟಗಳು ಮತ್ತಷ್ಟು ದೊಡ್ಡದ್ದೇ ಆಗಿರಬಹುದು. ಆ ಬಗ್ಗೆ ಎಚ್ಚರವಿರಲಿ. ಬೇತಾಳ, ಅಲ್ಲೊಂದು ಸ್ವಲ್ಪ ಡೆಕೋರೇಟ್ ಮಾಡು. ನನ್ನ ಕೈಲಿ ಇಷ್ಟೇ ಆಗೋದು. ನೀನು ಆಲ್ರೆಡಿ ಹೇಳಿದಷ್ಟೆಲ್ಲ ಮಾಡಿದ್ದೀನಿ. ಇನ್ನು ನನಗೆ ಮಾಡೋಕ್ಕಾಗಲ್ಲ. ನಂಗೆ ಬೇರೆ ಕೆಲಸ ಇದೆ. ಓ ತಗೋ, ನೀನೇ ಮಾಡು ಕೆಲಸ. ಸರಿ, ಮಾಡ್ತೀನಿ ಬಿಡು. ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ? ನೋಡ್ಕೊಂಡೆ ಮಾಡ್ತಿದ್ದೀನಿ ಮೇಡಮ್. ಬೇತಾಳ ಒಳ್ಳೆ ಇರಿಟೇಷನ್. ಸುಮ್ಮನೆ ಕೆಲಸ ಮಾಡೋಕ್ಕಾಗಲ್ವಾ? ಅಲ್ಲ, ನನ್ನ ಕೈ ಬೇತಾಳ. ಓ, ಏನು ನಿನ್ ಕೈ ತುಂಬ ಶುದ್ಧ ಹಸ್ತ, ಮೋಸ ಮಾಡಿ ಸೈನ್ ಮಾಡಿಸ್ಕೊಂಡಿದ್ದು ಗೊತ್ತೇ ಆಗಿಲ್ಲ ಅಂತ ಹೇಳ್ತಿದ್ಯಾ? ಅಲ್ಲ ಬೇತಾಳ, ಏನ್ ಬೇತಾಳ, ನೀನು ಒಳ್ಳೆ ಕಾಗಿ ತರ ಒಟ ಅಂತಿದ್ಯಲ್ಲ. ಒಳ್ಳೆ ಕಾಗೆ ಅಂತ ಅದಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಎಷ್ಟು ಚಂದ ಉಂಟು ನೋಡ. ಹೌದು, ಅಡಂಗೆ ಯಾವ ಜನುಮ ಬಂದ
ಏನಿದು? ಪ್ರೇಮಲೋಕ ಬಯಸಿ ಬಂಧು ಬಳಗ ಕಂಡೆನು, ಇನ್ನು ಮುಂದೆ ಸ್ವರ್ಗ ಎಲ್ಲೇ ನಾ ಎಲ್ಲಿಗೂ ಹೋಗೆನು. ನೀನಾದೇನಾ ನಿನ್ನೊಂದಿಗೆ ಈ ಜೀವನ, ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಇನ್ನು ಕಾಲ ಮಿಂಚಿಲ್ಲ ಪ್ರಭಾಕರ. ನಿನ್ನ ಮಗಳಿಗೆ ಸುಮ್ಮನಿರಕ್ಕೆ ಹೇಳ್ಬಿಡು. ಇನ್ನೊಂದು ಸ್ವಲ್ಪ ದಿನ ಭಾಳ ಬದುಕೊಂಡ್ಬಿಡ್ತಾಳೆ. ನಾನು ನಡೆದಿದ್ದನ್ನೆಲ್ಲ ಮರ್ತು ಬಿಡ್ತೀನಿ. ಇನ್ನು ಒಂದು ವಿಷಯದಲ್ಲಿ ಅವಳು ಮುಂದುವರೆದ್ರು ಕೈ ಮುಗಿತೀನಿ. ಅವಳಿಗೇನು ಮಾಡಬೇಡ, ಅವಳಿಗೇನು ನೀನು ನನ್ನ ಮುಂದೆ ನಿಂತ್ಕೊಂಡು ಕೈ ಮುಗಿದ್ರೆ ಏನೂ ಪ್ರಯೋಜನ ಇಲ್ಲ ಪ್ರಭಾಕರ. ನನಗೆ ಟಾರ್ಚರ್ ಕೊಡ್ತಾ ಇರೋದು ಅವಳು. ಇದೇ ಥರ ನೀನು ಅವಳ ಮುಂದೆ ಹೋಗಿ ಕೈ ಮುಗಿದು ನನ್ನ ತಂಟೆಗೆ ಬರಬಾರ್ದು ಅಂತ ಹೇಳಬೇಕಿತ್ತು. ಅದು ನಾನು ಹೇಳಿದ್ಯಾ? ಅದಕ್ಕೆ ಅವಳೇನಂದ್ಲು? ಇದೆಲ್ಲ ಏನು ಬೇಡ, ಸಂಯುಕ್ತ ಸವಾಸಕ್ಕೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತೆಲ್ಲ ಹೇಳಿ ಅವಳಿಗೆ ಅರ್ಥ ಮಾಡಿಸಿದ್ದೀನಿ. ಅದಕ್ಕೆ ಅವಳೇನಂದ್ಲು? ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಇಲ್ಲ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ನಾನು ಹೇಳಿದ ಮಾತನ್ನು ಅವಳು ಖಂಡಿತ ಕೇಳ್ತಾಳೆ. ಅವಳಿಗೆ ನನ್ನಾಗೆ ಸ್ವಲ್ಪ ಹಠ ಅಷ್ಟೆ. ನಾನು ಹಾಕಿದ ಗೆರೆನ ಅವಳು ದಾಟೋದಿಲ್ಲ. ಸೊ ಇನ್ನು ಮುಂದೆ ಅವಳು ನನ್ನ ತಂಟೆಗೆ ಬರೋದಿಲ್ಲ ಅಂತಿದ್ಯಾ ಅಲ್ವಾ? ಖಂಡಿತ ಬರಲ್ಲ. ಹಾಗೇನಾದರೂ ಬಂದರೆ ನಾನು ಬುದ್ಧಿ ಹೇಳ್ತೀನಿ. ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಬೇಡ ಪ್ರಭಾಕರ. ಈ ಸಲ ಅವಳು ನಿನ್ನ ಮಾತು ಕೇಳಲಿಲ್ಲ ಅಂದರೆ ಮುಂದಿನ ಸಲ ನಿನ್ನ ಮಾತು ಕೇಳೋದಕ್ಕೆ ಅವಳೇ ಇರೋದಿಲ್ಲ. ಅವಳೇನಾದರೂ ಮತ್ತೆ ನನ್ನ ತಂಟೆಗೆ ಬಂದರೆ ನಾನು ಏನು ಮಾಡಬಹುದು, ನಾನೇನು ಮಾಡಬಲ್ಲೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆದರೆ ನನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಲ್ವಾ ಪ್ರಭಾಕರ? ಬೇಡ ಸಂಯುಕ್ತ, ಇಲ್ಲಿಗೆ ನಿಲ್ಲಿಸ್ಬಿಡ. ಅವಳಿನ ಚಿಕ್ಕ ಹುಡುಗಿ, ಕೆಲವೊಂದು ವಿಷಯಗಳು ಅವಳಿಗೆ ಅರ್ಥ ಆಗೋದಿಲ್ಲ. ಅವಳು ನಿನ್ನ ತಂಟೆಗೆ ಬರಲ್ಲ, ನಾನಿದ್ದೀನಿ. ಆದರೆ ಅವಳ ಮೇಲೆ ನೀನು ಕಣ್ಣು ಹಾಕಬೇಡ. ನಿನ್ನ ತಮ್ಮಯ್ಯ ಅಂತೀನಿ, ಅವಳನ್ನು ಬಿಟ್ಬಿಡು. ಅವಳು ನನ್ನ ತಂಟೆಗೆ ಬರಲಿಲ್ಲ ಅಂದರೆ ನಾನು ಯಾಕೆ ಅವಳ ತಂಟೆಗೆ ಹೋಗ್ತೀನಿ? ನನಗೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದ್ದಾವೆ.